ಕೂತಿದ್ದಾರೆ ಈ ವೇದಿಕೆಯಲ್ಲಿ. ನಾನಿವತ್ತು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ, ಒಂದು 2-3 ಅಂಶಗಳನ್ನ ಪ್ರಸ್ತಾವನೆಯನ್ನ ಮಾಡ್ಲಿಕ್ಕೆ ಬಯಸ್ತೇನೆ. 1983ರಲ್ಲಿ ಮೊದಲನೇ ಬಾರಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀರಾವರಿ ಸಚಿವರಾಗಿ ಕೆಲಸವನ್ನ ಏನೋ ಕೈಗೆ ಎತ್ಕೊಂಡ್ರು. ಬಹುಶಃ ಅವತ್ತಿನ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ವಿವಾದಗಳಿತ್ತು. ಆ ವಿವಾದಗಳು ಬಹಳ ಕಾಲದಿಂದ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇತ್ತು. ಆದ್ರೆ ಆ ವಿವಾದಕ್ಕೆ ಅಂತಿಮ ತೆರೆಯನ್ನ ಎಳೆದು ಒಂದು ಸೆಟಲ್ಮೆಂಟ್ ಫಾರ್ಮುಲಾ ಅಂತಕ್ಕಂಥದನ್ನ ಜಾರಿ ಮಾಡ್ತಾರೆ. ಬಹುಶಃ ಅದು ಮಾಡುವ ಮೂಲಕ ಮತ್ತೆ ಏನೇನು ನೆನೆಗುದ್ದಿಗೆ ಬಿದ್ದಂತ ನೀರಾವರಿ ಯೋಜನೆಗಳಿಗೆ ಮರುಜೀವವನ್ನ ತಂದ್ಕೊಟ್ಟಂತವ್ರು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಮತ್ತೆ ಬಿಜಾಪುರಕ್ಕೆ ಬರ್ತಾ ಇದ್ದಂಗೆ ನಾವೆಲ್ಲರೂ ಕೂಡ ಆಲ್ಮಟ್ಟಿ ಬಗ್ಗೆ ಚರ್ಚೆ ಮಾಡ್ತೇವೆ. ಕಾರ್ಯಕರ್ತರು ಯಾವಾಗ್ಲೂ ಹೇಳ್ತಾ ಇರ್ತೀರಿ, ಆಲ್ಮಟ್ಟಿ ಗೋಡೆಯನ್ನ ಎತ್ತರ ಮಾಡಿದ್ರು ಅಂತ. ಗೋಡೆಯನ್ನ ಎತ್ತರ ಮಾಡ್ತಕ್ಕಂಥದ್ದು ಬಹುಶಃ ಹಂತವಾಗಿ ನಡೀತಾ ಇರ್ತಕ್ಕಂಥ ಆ ಹಿಂದಿನ ಸಂಪ್ರದಾಯ ಏನಿತ್ತು ಅದಕ್ಕೂ ಮೀರಿ ದೇವೇಗೌಡರು ಸಾಹೇಬರು ಒಂದು ಆಲೋಚನೆಯನ್ನ ಮಾಡಿದ್ರು. 15 ಫೀಟ್ ಕ್ರಸ್ಟ್ ಗೇಟ್ ಅನ್ನ ಸ್ಥಾಪನೆ ಮಾಡುವ ಮೂಲಕ ಬಹುಶಃ ಅವ್ರು ಯಾವ ರೀತಿ ಆಲಮಟ್ಟಿ ಆ ಒಂದು ಅಣೆಕಟ್ಟಿಗೆ ಜೀವವನ್ನ ಕೊಟ್ಟರು, ಈ ಭಾಗದ 15 ಲಕ್ಷ ಎಕರೆಗೂ ಹೆಚ್ಚಿನ ರೈತರುಗಳ ಒಂದು ಜಮೀನಿಗೆ ಇವತ್ತು ಒಂದು ಹಸಿರು ಕ್ರಾಂತಿಯ ಒಂದು ಪರಿವರ್ತನೆಯನ್ನ ತಂದುಕೊಟ್ಟಂತವ್ರು ಬಹುಶಃ ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ.